ನಟಿ ಆದಿತ್ತೊಂದು ಒಂಜಿ ಕಲಾವಿದೆ ಆದಿತ್ತದು ತುಳುನಾಡಿನ ಮಣ್ಣದ ನಿಕ್ಲೆ ಗೊತ್ತುಪ್ಪು ಬದುಕದ ಬಿಲೆ ತುಡರ್ ಸೈನೈಡ್ ಇಂಚಿನ ಮಾತ ಪಾತ್ರನ ನಿಭಾಯಿಸೊಂದು ಇನಿ ಭಾರತೀಯ ಜನತಾ ಪಾರ್ಟಿಡ್ ಒಂಜಿ ಪೊಣ್ಣು ಪುಂಜ ಕಲಾವಿದೆ ಆದುಪ್ಪು ಸಾಮಾಜಿಕ ಕಾರ್ಯಕರ್ತೆ ಆದುಪ್ಪು ಎಂಚ ಬೆನುಲಿ ಅತನ ಪಕ್ಷನು ಆ ರೀತಿ ಬುಳೆಪಾವಲಿ ಬಂದು ತೋಜಾದು ಕೊರ್ತಿನಾರು ಎಂಗಲ ಮಾತೆರ್ನಲ್ಲ ಮಲ್ಲಕ್ಕ ಎಂಗ್ಲನ ತಾರಕ್ಕ ಇನ್ನು ಕಾಂಡೆ ತಿನ್ಸಲ್ಲ ಬಹುಶಃ ಆರೋಗ್ಯ ಆ ಕಾರ್ಬೇನ್ ಎತ್ತಂಡಲ್ಲ ನಿರಂತರವಾದ ಮೂಡಬಿದ್ರೆ ಕಿನ್ನಿಗೋಳಿ ಫಿಶ್ ಮಾರ್ಕೆಟ್ ಸೆಂಟ್ರಲ್ ಮಾರ್ಕೆಟ್ ನಿರ್ಧಾರ ಮತ್ತೆ ಮೋದಿ ಸರ್ಕಾರ ಪನ್ಪಿಲಕನೆ ಬರ್ಪಿಂಚಿನ ಲೋಕಸಭಾ ಚುನಾವಣೆಗೆ ನಮ್ಮ ಎಂಚ ಒಪ್ಪೋಡು ಬೊಕ ನಮ್ಮದು ಒಂಜಿ 10 ಜನ ಎಂಚ ಮೋಟಿವೇಶನ್ ಬಂದದ್ದು ಈ ಓಟನ್ನು ಕೊರಡು ಪನ್ಪನೆಕ್ ಪೂರಕವಾದಿ ಒಂಜಿ 10 ನಿಮಿಷದ ಸಂವಾದ ಕಾರ್ಯಕ್ರಮ ಉಡುಪನ ತಾರಕ್ಕಗೆ ವಿಶೇಷವಾದ ಸ್ವಾಗತ ಅಭಿನಂದನೆ ಸಲ್ಲಿಸ ಒಂದು ಈ ಮಹಿಳಾ ಕಾರ್ಯದ ಎಂಗಳ ಜಿಲ್ಲಾ ಪ್ರಮುಖ ಆಯ್ನ ಸುಲೋಚನಾ ಗೌಲ್ಲೇರು ಅಂಚಿನ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಯ್ನಂಚಿನ ಪೂಜಾ ಪೈಲ್ಲೇರು ಅಂಚಿನ ಎಂಕ್ಲೆನ ಮಹಾನಗರ ಪಾಲಿಕೆದ ಕಾರ್ಪೊರೇಟರ್ ಜಿಲ್ಲಾ ಸಹ ಪ್ರಮುಖ ಆಯ್ನಂಚಿನ ರೂಪಕ್ಕ ಉಲ್ಲೇರು ಬಂಧುಲೆ ಮಾತೆರ್ಲ ಎನ್ನ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಬಂದಿರೋದು ದೇಶದ ಚುನಾವಣೆಯ ಕುರಿತು ನರೇಂದ್ರ ಮೋದಿರವರ ಮತ್ತೊಮ್ಮೆ ಅವರು ಪ್ರಧಾನಿಗಳಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸತಿ ನಮ್ಮಲ್ಲಿ ನಮ್ಮ ಬಿಜೆಪಿ ಪಾರ್ಟಿಯಲ್ಲಿ ಯಾರು ನಿಂತಿದ್ದಾರೆ ಅಭ್ಯರ್ಥಿ ಹೆಸರು ಗೊತ್ತಿದೆಯಲ್ವಾ? ಯಾರು ನಿಂತಿದ್ದಾರೆ? ಸೀಕ್ರೆಟ್ ತರ ಹೇಳ್ತಾರೆ. ನಳಿನಣ್ಣ ನಿಂತಿದ್ದಾರೆ. ಅವರು ಹಲವಾರು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಒಂದೆರಡು ಇದೆಲ್ಲಿ ಈ ಫ್ಲೈಓವರ್ ಮಾತ್ರ ಅದು ಬೇರೆ ಏನೇನೋ ಕಾರಣಗಳಿಂದ ಸ್ವಲ್ಪ ತಡವಾಗಿದೆ ಅನ್ನೋದು ಬಿಟ್ಟರೆ ಫ್ಲೈಓವರ್ ಮಾಡ್ತಿರೋದೇ ಅವರು. ಅದು ನಿಮಗೋಸ್ಕರ ಮಾಡ್ತಾ ಇರೋದು. ಅದು ಈ ಟ್ರಾಫಿಕ್ ಜಾಮ್ಗಳು ಅದ್ರ ಸಮೇತ ಬೇಗ ಬರಲಿಕ್ಕೆ ಮತ್ತು ಏನು ಟ್ರಾಫಿಕ್ ಆಗದೆ ಇರೋದಕ್ಕೆ ಅದಕ್ಕೋಸ್ಕರ ಅದೊಂದು ತಡವಾಗ್ತಿರೋದು ಅವರು ಒಂದು ಬಿಟ್ಟರೆ ಇನ್ನೇನು ಅವ್ರ ಮೇಲೆ ಕಂಪ್ಲೇಂಟ್ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಿಮ್ಮ ಮತವನ್ನು ನೀಡಿ ಮತ್ತೊಮ್ಮೆ ಮೋದಿಯವರನ್ನು ಈ ದೇಶದ ಪ್ರಧಾನಿಗಳನ್ನಾಗಿ ನೀವು ಮಾಡ್ತೀರಾ ಅಂತೇಳಿ ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ. ಮಾಡ್ತೀರಾ ಅಲ್ವಾ? ಮತ್ತೊಮ್ಮೆ ಮೋದಿಯನ್ನು ಮತ್ತೆ ನಮ್ಮ ಪಕ್ಷದ ಗುರುತು ಏನು ಹೇಳ್ರಿ? ಗುರುತು ಚಿಹ್ನೆ ನಮ್ಮ ಪಕ್ಷ ಬೀಜ ಅಲ್ಲ. ನಾವೆಲ್ಲರಿಗೆ ಹಾಕೊಂಡ್ಬಿಟ್ಟಿದ್ದೀವಲ್ಲ. ನಾನು ಒಬ್ಬಳು ಮುಂಚೆ ಎಲ್ಲರ ಹತ್ರ ಇವೆಲ್ಲರ ಹತ್ರ ಇದೆ. ಮಹಿಳೆಯರು ಅಂತಂದ್ರೆ ಕಮಲಾನೇ. ಕಮಲ ಅಂತಂದ್ರೆ ಲಕ್ಷ್ಮಿ ಅಲ್ವಾ? ಲಕ್ಷ್ಮಿ ಮನೆಗೆ ಬರಬೇಕು ಅಂದ್ರೆ ಬಿಜೆಪಿ ಓಟ್ ಹಾಕ್ಬೇಕು. ವೆರಿ ಸಿಂಪಲ್. ಬೇಡ ನಮಗೆ ಲಕ್ಷ್ಮಿ ಬೇಡ, ನಮಗೆ ದುಡ್ಡು ಬೇಡ, ಸಂಪಾದನೆ ಬೇಡ ಅನ್ನಂಗಿದ್ರೆ ಕೈಗೆ ಹಾಕ್ಬೋದು. ಯಾವಾಗಲೂ ಕೈ ಕೊಟ್ಟೋಗುವಂತ ಪಾರ್ಟಿ ಕಮಲ. ಸ್ಥಿರವಾಗಿ ನಿಲ್ಲುವಂತ ಪಾರ್ಟಿ ಕಮಲದ ಜೊತೆಗೆ ಲಕ್ಷ್ಮಿ ಬರುವಂತ ಪಾರ್ಟಿ. ಅಕ್ಕನಿಗೆ ಎಷ್ಟು ಖುಷಿ ಆಯ್ತು ನೋಡಿ. ಥ್ಯಾಂಕ್ಸ್ ಅಕ್ಕ. ಅವರು ನಿಜವಾಗ್ಲೂ ನಮ್ಮ ಪಾರ್ಟಿ. ಆ ತಾಯಿ ಶಾರದೆ ಕೂತ್ಕೊಳ್ಳೋದು ಕಮಲದ ಮೇಲೆ, ಲಕ್ಷ್ಮೀ ಕೂರೋದು ಕಮಲದ ಮೇಲೇನೆ. ನ್ಯಾಚುರಲಿ ನೀವು ನಮ್ಮವರೇ. ನೀವು ಹೀಗಾಗಿ ನೀವೆಲ್ಲರೂ ಈ ಸಾರಿ ಬಿಜೆಪಿನ ಗೆಲ್ಲಿಸ್ತೀರ ಅಲ್ವಾ? ನಿಮ್ಮ ಓಟು ನೋಡಿ. ನಾವೊಂದೇ ಅಲ್ಲ, ನೀವೊಂದೇ ಅಲ್ಲ, ಅಲ್ಲಿ ಕೂಡ ಸಾಕ್ಷಿ ಹೇಳ್ತು. ಅವರು ಮೋಸ್ಟ್ಲಿ ಜೈಕಾರ ಎತ್ತೋದಕ್ಕೆ ಕೈಯಲ್ಲಿರೋದು ಬಿಟ್ಟಿರ್ತಾರೆ, ಅಥವಾ ಅದಕ್ಕೆ ದೇವರು ಕೊಟ್ಟಿರ್ತಾರೆ. ಎರಡರಲ್ಲಿ ಒಂದು ಆಗಿರುತ್ತೆ. ನೀವೆಲ್ಲರೂ ಖಂಡಿತವಾಗ್ಲೂ ನಮ್ಮ ಕಮಲದ ಗುರುತಿಗೆ ಓಟು ನೀವು ಹಾಕೋದಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ತಾಯಿಯವ್ರ ಮನೆಗೆ ಮತ್ತು ಗಂಡನ ಮನೆಯಿಂದ. ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ, ಹೆಣ್ಮಕ್ಳಿಗೆ ಮಾತ್ರ 2 ಮನೆ ಇರೋಕ್ಕೆ ಸಾಧ್ಯ. ಗಂಡು ಮಕ್ಕಳಿಗೆ 2 ಮನೆ ಇದ್ದರೆ ಸೊಂಟ ಮುರಿತೀವಿ. ಆದರೆ ಹೆಣ್ಮಕ್ಳಿಗೆ ಮಾತ್ರ ನ್ಯಾಚುರಲಾಗಿ 2 ಮನೆ ಇರೋಕ್ಕೆ ಸಾಧ್ಯ ಅಲ್ವಾ? ಒಂದು ಗಂಡನ ಮನೆ, ಒಂದು ಹೆತ್ತ ತಾಯಿ ಮನೆ. ಆ ಕಡೆ ಹೋದರೆ ಅಣ್ಣ ಅತ್ತಿಗೆ ಎಲ್ಲ ಇದ್ದರೆ ಅವ್ರ ಮನೆ. ನಮಗೆ ಇಷ್ಟೊಂದು ಮನೆಗಳಿರೋಕ್ಕೆ ಸಾಧ್ಯ. ಅದರಿಂದ ಎಲ್ಲ ಮನೆಯವ್ರಿಗೂ ಹೇಳಿ BJP ಪಾರ್ಟಿಗೆ ನಿಮ್ಮ ಮತವನ್ನು ಹಾಕಿಸ್ತೀರಿ. ಈ ಸತಿ ಹಾಕಿಸ್ತೀರಿ ಅಲ್ವಾ? ನಂಬ್ತೀವಿ ಅಲ್ವಾ? ಇಲ್ಲಿ ನೋಡಿ, ನಮ್ಮ ಅಲ್ಲೇ ಉಪಾಧ್ಯಕ್ಷ ಬನ್ನಿ, ಸುಲೋಚನಾ ಅಕ್ಕ ಇದ್ದಾರೆ, ಧನಲಕ್ಷ್ಮಿ ಇರೋರು ಇದ್ದಾರೆ, ರೂಪಾ ಅವರು ಇದ್ದಾರೆ, ಇಲ್ಲಿ ಪೂಜಾ ಅವರು ಇದ್ದಾರೆ. ಇವರೆಲ್ಲರೂ ಇಲ್ಲಿನ ಸ್ಥಳೀಯ BJP ನಾಯಕಿಯರು. ಇವ್ರಿಗೆ ಹೇಳ್ಬೇಕು ನೀವು ನಿಮ್ಮ ಭಾಷೆಯಲ್ಲಿ. ಮಾತೆಲ್ಲ BJPಗೆ ಓಟು ಪಾಡ್ಲೆ. बोलो भारत माता की जय. माते रे ಎಲ್ಲ ಸೊಲ್ಮೇಲು ನರೇಂದ್ರ ಮೋದಿ ಜಿ ಕಿ ಜೈ. ನಡೆಯುವ ಚುನಾವಣೆ ಎಲ್ರಿಗೂ ಚುನಾವಣೆ ಒಂದು ವಿಶೇಷವಾದ ಚುನಾವಣೆ. ಯಾವುದೇ ಅಭ್ಯರ್ಥಿಗೋಸ್ಕರ ಅಲ್ಲ, ಯಾವುದೇ ವ್ಯಕ್ತಿಗೋಸ್ಕರ ಅಲ್ಲ, ಯಾವುದೇ ಪಕ್ಷಕ್ಕೋಸ್ಕರ ಅಲ್ಲ.
ದೇಶಕ್ಕೋಸ್ಕರ ಇರುವಂಥ ಚುನಾವಣೆ. ಈ 5 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿದ ಸಾಧನೆ ನಮ್ಗೆಲ್ರಿಗೂ ಗೊತ್ತೇ ಇದೆ. ದೇಶದ ಪ್ರಗತಿ ಈಗಷ್ಟೇ ಚಲಾವಣೆಗೆ ಬಂದಿದೆ. ಮೋದಿಜಿಯವರು ಬಂದ ನಂತರ ಇಡೀ ಪ್ರಪಂಚವೇ ನಮ್ಮತ್ತ ಮುಖ ಮಾಡಿದೆ. ವಿದೇಶದಲ್ಲಿರುವ ವ್ಯಕ್ತಿ ಕೂಡ ಭಾರತದಲ್ಲಿ ಮೋದಿ ಬರಬೇಕು ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಜೊತೆಗೆ ಎಲ್ಲ ಮತದಾರ ಬಾಂಧವರು ನಾಡ್ದು ನಡೆಯುವ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಓಟನ್ನು ಹಾಕುವುದರ ಮುಖಾಂತರ, ನಮ್ಮ ಪ್ರತಿನಿಧಿಯನ್ನು ದೆಹಲಿಗೆ ಕಳಿಸುವುದರ ಮುಖಾಂತರ ಅತ್ಯಧಿಕ ಬಹುಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬಂದು ನರೇಂದ್ರ ಮೋದಿಜಿ ಅವರು ಪುನೊಮ್ಮೆ ಪ್ರಧಾನಿ ಆಗುವಲ್ಲಿ ಎಲ್ಲರೂ ಸಹಕಾರ ಕೊಡ್ತೀರಿ ಅನ್ನೋ ವಿಶ್ವಾಸ ಇದೆ. ಈ ಹಿಂದೆ ಕೂಡ ಕೊಟ್ಟಿದ್ದೀರಿ, ಮುಂದೆ ಕೂಡ ಕೊಡ್ತೀರಿ ಅನ್ನೋ ವಿಶ್ವಾಸ ಇದೆ. ನಾಳೆ ನಡೆಯುವಂಥ ಚುನಾವಣೆ ಒಂದು ಯುದ್ಧ ರೀತಿಯಲ್ಲಿ ನಡೀತದೆ. ದೇಶದ್ರೋಹ ಮತ್ತು ದೇಶಭಕ್ತಿ ಈ ಎರಡರ ನಡುವೆ ನಮಗೆ ಆಯ್ಕೆಯನ್ನು ಮಾಡಬೇಕಾಗಿದೆ. ಎಲ್ಲರೂ ದೇಶದ್ರೋಹಿಗಳಿಗೆ ಮನೆಗೆ ಕಳುಹಿಸಿ ದೇಶಭಕ್ತರನ್ನ ಗೆಲ್ಲಿಸಿಕೊಡ್ತೀರಿ ಅಂತ ದೇಶಭಕ್ತರನ್ನ ಗೆಲ್ಲಿಸಿಕೊಡಿ ಅನ್ನೋ ಒಂದು ಸಂದೇಶವನ್ನು ಹೇಳೋದರ ಮುಖಾಂತರ ಧನಲಕ್ಷ್ಮಕ್ಕನಿಗೆ ಈ ಕಾರ್ಯಕ್ರಮವನ್ನು ಕೇವಲ 2 ದಿನದಲ್ಲಿ ಆಯೋಜನೆ ಮಾಡಿದ್ದಾರೆ. ವಿಜಯಣ್ಣ, ಮೋಹನಣ್ಣ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಬೋಲೋ ಭಾರತ್ ಮಾತಾ ಕಿ ತದನಂತರ ಮಗದೊಮ್ಮೆ ಯಾರಿಗೋಸ್ಕರ? ನಮಗೋಸ್ಕರ.